ಕೆಂಪಣ್ಣ ಮತ್ತೆ ಯೂ ಟರ್ನ್ ಹೊಡೆದಿದ್ದಾರೆ. ಏನು ಯೂ ಟರ್ನ್ ಹೊಡೆಯೋದು? ಆ ಕಡೆನೂ ಹೋಗ್ತಾರೆ, ಈ ಕಡೆನೂ ಬರ್ತಾರೆ, ಬರೀ ಯೂ ಟರ್ನ್ ಹೊಡಿತಾನೆ ಇರ್ತಾರೆ. ಕಮಿಷನ್ ಬಗ್ಗೆ ಮಾಹಿತಿ ಇಲ್ಲ ಅಂದಿದ್ದಾರೆ. ಕಳೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ವಿರುದ್ಧವೂ ಕೂಡ ಕಮಿಷನ್ ಆರೋಪವನ್ನ ಕೆಂಪಣ್ಣ ಮಾಡಿದ್ರು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ಕೆಂಪಣ್ಣ ಅವರು. ಕಮಿಷನ್ ತೆಗೆದುಕೊಂಡಿರುವ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಸರ್ಕಾರಕ್ಕೆ ಯಾವುದೇ ಕ್ಲೀನ್ ಚಿಟ್ ಕೊಡಲ್ಲ ಅಂತಾನೂ ಹೇಳ್ತಾರೆ. ಇದ್ಯಾವುದ್ರಿ ನಿಮ್ದು ಸ್ಟ್ಯಾಂಡು? ಹಿಂದೆ ಕಾಂಗ್ರೆಸ್ ವಿರುದ್ಧ ಕಮಿಷನ್ ಆರೋಪವನ್ನ ಕೆಂಪಣ್ಣ ಮಾಡಿದ್ರು. ಈಗ ಕಮಿಷನ್ ಪರ್ಸೆಂಟೇಜ್ ಕಡಿಮೆ ಆಗಿದೆ, ಆದ್ರೆ ಎಷ್ಟಾಗಿದೆ ಗೊತ್ತಿಲ್ಲ ಅಂತಿದ್ದಾರೆ. ಒಂದೊಂದೇ ಬಿಲ್ ಕ್ಲಿಯರ್ ಆಗ್ತಾ ಇದೆ, ಬಿಬಿಎಂಪಿಯದ್ದೂ ಆಗಿತ್ತಿದೆ ಅಂತಿದ್ದಾರೆ. ದಿಢೀರ್ ಸುದ್ದಿಗೋಷ್ಠಿಯನ್ನ ಕರೆದು ಸರ್ಕಾರಕ್ಕೆ ಅಭಿನಂದನೆಯನ್ನ ಕೆಂಪಣ್ಣ ಸಲ್ಲಿಸಿದ್ದಾರೆ. ಸೊ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಮತ್ತೆ ಉಲ್ಟಾ ಇವರನ್ನು ನಂಬಬೇಕಾ ನಂಬಬಾರದ? ಈ ವ್ಯಕ್ತಿ ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡೋದು, ಒಂಥರ ಈ ಬಣ್ಣ ಬದಲಾವಣೆ ಮಾಡುವಂಥ ಉಸುರುವಳ್ಳಿ ರೀತಿಯಲ್ಲಿ. ಅನುಕೂಲ ಆದರೆ ಸರಿ, ಅನುಕೂಲ ಆಗದೇ ಇದ್ರೆ ಸರಿಯಲ್ಲ. ಕಳೆದ ಬಾರಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಾಗ ಮಿನಿಸ್ಟರ್ಸ್ ಯಾರು ಕೇಳ್ತಾ ಇಲ್ಲ, ಆದರೆ ಅಧಿಕಾರಿಗಳೆಲ್ಲ 40%ಕ್ಕಿಂತ ಜಾಸ್ತಿ ಕೇಳ್ತಾ ಇದ್ದಾರೆ ಅಂದಿದ್ರು. ಈಗ ನೋಡಿದ್ರೆ ಅಂತ ಮಾಹಿತಿ ಇಲ್ಲ ಅಂತಿದ್ದಾರೆ. ಇನ್ನೊಂದು ಸಾರಿ ಸರ್, ಅದು ನಾನು ಆ ಥರ ಹೇಳಿಲ್ಲ. ಏನೇ ಸರ್, ದಯವಿಟ್ಟು ನೀವು ತೆಗೀರಿ, ಅವತ್ತೇನಾಗಿದೆ ಅನ್ನೋದು ದಯವಿಟ್ಟು ನೀವು ತೆಗೆದು ಹೇಳಿ ಮಾಡಿ. ನೀವು ನನ್ನ ಬಾಯಲ್ಲಿ ತೂರ್ಸಕ್ಕೆ ಹೋಗ್ಬೇಡಿ. ಸರ್ ಒಬ್ಬ ಈಗ ಸರ್, ನಾನು ಗ್ರೀನ್ ಸಿಕ್ಟಲ್ಲೂ ಯಾರಿಗೂ ಕೊಟ್ಟಿಲ್ಲ. ನಮ್ಮದು ಏನಂದರೆ ಬೇಡಿಕೆ, ನಮ್ಮ ಪೇಮೆಂಟ್ಗಳು ಬೇಗನೆ ತಕ್ಷಣ ಕ್ಲಿಯರ್ ಮಾಡಿ ಅಂತ. ಆ್ಯಂಡ್ ಇನ್ನೊಂದು ಸಂತೋಷ ಏನಂದರೆ ಹೈಕೋರ್ಟ್ ಆಲ್ಸೋ ಇದು ನಮ್ಮ ಪರವಾಗಿ ನಿಂತಿದೆ. ಅದರಿಂದ ಅದಕ್ಕೂ ಹೇಳಿ ಅದರ ಪರವಾಗಿ ದಯವಿಟ್ಟು ಆದಷ್ಟು ಬೇಗನೆ ಪೇಮೆಂಟ್ ರಿಲೀಸ್ ಮಾಡಿ ಅಂತ ಸರ್ಕಾರನ ಕೇಳ್ತೀವಿ ಹೊರತು. ಸಹೋದ್ಯೋಗಿ ಮಹದೇಶ್ ವರ್ಣಿಕಲ್ಲನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಹದೇಶ್, ಏನಾಗಿದೆ ಕೆಂಪಣ್ಣ ಅವರಿಗೆ ಅಂತ ಹೇಳಿ. ಮೊನ್ನೆ ನೋಡಿದ್ರೆ ಅಧಿಕಾರಿಗಳು ಹೆಚ್ಚಿನ ಪರ್ಸೆಂಟೇಜ್ 40%ಗಿಂತ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತಿದ್ದಾರೆ. ಇವತ್ತು ನನ್ನ ಬಾಯಲ್ಲಿ ಹೇಳಿಸ್ಬೇಡಿ, ನಾನು ಪೂರ್ತಿ ಕ್ಲೀನ್ ಚಿಟ್ ಕೊಡಲು ಅಂತಿದ್ದಾರೆ. ಏನಾಗಿದೆ ಇವರಿಗೆ ಅಂತ, ಇವರನ್ನ ಯಾವ ರೀತಿಯಾಗಿ ನಂಬಬೇಕು ಅಂತ ಮಹದೇಶ್? ಅರುಣ್, ಇದೇ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ತುಂಬ ದಿನವೂ ಆಗಿಲ್ಲ, ಕೇವಲ 4-5 ದಿನಗಳ ಹಿಂದೆ ಅಷ್ಟೇ ಸುದ್ದಿಗೋಷ್ಠಿ ಕರೆದು ಕೊಟ್ಟಂಥ ಹೇಳಿಕೆಗಳೇನಿದ್ದಾವೆ, ಎಲ್ಲ ಹೇಳಿಕೆಗಳು ಕೂಡ ಉಲ್ಟಾ ಹೊಡೆಯುವಂಥದ್ದು, ಯೂಟರ್ನ್ ಮಾಡುವಂಥ ಕೆಲಸವನ್ನು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಕೆಂಪಣ್ಣ ಅವರು ಮಾಡಿದ್ದಾರೆ. ಒಂದು ಕಡೆ BJPಯ ರೀತಿಯಾಗಿ ಇಲ್ಲೂ ಕೂಡ ಕಮಿಷನ್ ದಂಧೆ ಇದೆ, ಅದು ಇಲ್ಲಿ ರಾಜಕಾರಣಿಗಳು ಮಾಡ್ತಾ ಇಲ್ಲ, ಇಲ್ಲಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥ ನೇರ ಆರೋಪವನ್ನು ಕಳೆದ ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ರು. ಆದರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ಉಲ್ಟಾ ಹೊಡೆದಿದ್ದಾರೆ, ಯೂಟರ್ನ್ ಹೊಡೆದಿದ್ದಾರೆ. ಯಾವುದೇ ರೀತಿಯಂಥ ಕಮಿಷನ್ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಕಮಿಷನ್ ಕಡಿಮೆ ಆಗಿದೆ ಅನ್ನೋ ಥರದ ಹೇಳಿಕೆಯನ್ನು ಒಂದ್ಸಲಿ ಕೊಡ್ತಾರೆ. ಒಟ್ಟಾರೆ ಅವರಿಗೆ ಯಾವುದೇ ರೀತಿಯಾದಂಥ ಸ್ಟ್ಯಾಂಡ್ ಇಲ್ಲ ಅನ್ನುವಂಥದ್ದು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಕಳೆದ BJPಯ ಸರ್ಕಾರದಲ್ಲಿ 40% ಆರೋಪ ಮಾಡಿದ್ರು. ನಂತರ ಕಾಂಗ್ರೆಸ್ ಸರ್ಕಾರ ಬಂದಂಥ ನಂತರ ಕೂಡ 40% ಆರೋಪವನ್ನು ಮಾಡ್ತಾ ಬಂದರು. ಆದರೆ ಇಲ್ಲಿ ರಾಜಕಾರಣಿಗಳಲ್ಲ, ಇಲ್ಲಿ ಅಧಿಕಾರಿಗಳು ಅನ್ನೋ ಥರದ ಹೇಳಿಕೆಯನ್ನು ಕಳೆದ 4-5 ದಿನಗಳ ಹಿಂದೆ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿದ್ರು. ಆದರೆ ಇವತ್ತು ಸಂಪೂರ್ಣ ಉಲ್ಟಾ ಹೊಡೆದಿದ್ದಾರೆ. PWDಯಲ್ಲಿ 600 ಕೋಟಿ ನಮಗೆ ಸ್ಯಾಂಕ್ಷನ್ ಆಗಿದೆ, ರಿಲೀಸ್ ಆಗಿದೆ. ಅದು ಸಣ್ಣ ಗುತ್ತಿಗೆದಾರರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಅನುಕೂಲ ಆಗುತ್ತೆ ಅನ್ನೋ ಥರದ ಹೇಳಿಕೆಯನ್ನು ಕೊಟ್ಟು ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸುವಂಥ ನಿಟ್ಟಲ್ಲಿ ದಿಢೀರ್ ಅಂತ ಪತ್ರಿಕಾಗೋಷ್ಠಿಯನ್ನು ಕರೆದು ಕಳೆದ ಸುದ್ದಿಗೋಷ್ಠಿಯಲ್ಲಿ ಮಾಡಿದಂಥ ಆರೋಪಗಳೆಲ್ಲವೂ ಕೂಡ ಉಲ್ಟಾ ಹೊಡೆದಿದ್ದಾರೆ. ಅಂದ್ರೆ ಇಲ್ಲಿ ಯಾರಾದರೂ ಒತ್ತಡ ಹಾಕಿದ್ರ, ಇಲ್ಲ ಶಾಮೀಲಾದ್ರ, ಈ ಥರದ ಪ್ರಶ್ನೆಗಳನ್ನು ಕೂಡ ನಾವು ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಉತ್ತರವನ್ನ ಕೆಂಪಣ್ಣ ಅವರು ಕೊಟ್ಟಿಲ್ಲ. ಅರುಣ್ ಇಲ್ಲಿ. ಓಕೆ ಮಹದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.